12/8. ಈ ಜಾಗದಲ್ಲಿ ನಾನು ಕಾರ್ಪೆಂಟ್ರಿಗೆ ಕೆಲಸ ಮಾಡಿಸ್ತಾ ಇರೋದು. ಹಂಗೆ ಮಾಡಿಸುವಾಗ ಕರೆಕ್ಟಾಗಿ ನಮ್ಮ ರಾಮಂದು ಇದು ನಡೀತಾ ಇತ್ತು. ಪಾನಕ ಎಲ್ಲ ಕೊಡ್ತಾಯಿದ್ರು, ಮಜ್ಜಿಗೆ ನೋಡಿ, ಮಜ್ಜಿಗೆ ಮತ್ತು ಹೆಸರುಬೇಳೆ, ಪಾನಕ ಎಲ್ಲ. ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಹೊಟ್ಟೆ ಹಸಿತಾಯಿತ್ತು, ಇನ್ನೂ ಟಿಫನ್ನು ಮಾಡಿರಲಿಲ್ಲ. ಇದೆಲ್ಲ ನಿಮಗೆ ಅನುಭವಗಳು ನಾನು ಮಾಡಿಸುವಾಗ. ಅಂತಂದರೆ ನಾನು ಇಲ್ಲಿ ನೇಮ್ ಬೋರ್ಡ್ ಮಾಡಿಸ್ತಾ ಇದ್ನಲ್ಲ, ನೇಮ್ ಬೋರ್ಡ್ ಮಾಡಿಸುವಾಗ ಕರೆಕ್ಟಾಗಿ ಇಲ್ಲಿಗೆ ಬಂದು ಜನಗಳು ಜಾತ್ರೆ ಶ್ರೀ ನವಗ್ರಹ ಮತ್ತು ನವದೇವತೆಗಳ ದೇವಸ್ಥಾನ ಅಂತ ಐತೆ ನೋಡಿ, ಕಾಣಿಸ್ತಾ ಇದೆ ದೇವಸ್ಥಾನ. ಈ ದೇವಸ್ಥಾನದ ಪಕ್ಕನೇ ಜನಗಳು ನೋಡಿ ಹೆಂಗೈತೆ. ಇದು ನಮ್ಮ ಸಂಪ್ರದಾಯ. ಇರಲಿ, ಪ್ರತಿಯೊಬ್ಬರೂ ಇಲ್ಲಿ ಯಾರು ಏನು ಎತ್ತ ಅಂತಲ್ಲ, ಪ್ರತಿಯೊಬ್ಬರು ಬಂದಾಗ ಮಜ್ಜಿಗೆ, ಹೆಸರುಬೇಳೆ ಅದನ್ನು ಹೊಟ್ಟೆ ತುಂಬ ಕುಡ್ಕೊಂಡು ಒಂದಲ್ಲ 10 ಗ್ಲಾಸ್ ಕುಡೀರಿ. ಪಾನಕ ಕುಡ್ಕೊಂಡು ಕ್ಲೀನಾಗಿ ಇಲ್ಲಿಗೆ ಹೋಗ್ತಾ ಇರೋಂಥದ್ದು. ಇದು ಏರಿಯಾ ಬಂದು ಬ್ಯಾಟರಾಯನಪುರ ನೋಡಿ. ಇದು ನಮ್ಮ ಮನೆಯ ಹೆಸರು. ಈಗ ಕೆತ್ತನೆ ಆಗ್ತಾರಂಥದ್ದು ರಾಮಾಶ್ರಯ ಪಾತ್ ಅಂತ ಹಾಕ್ಬೇಕು. ಪಾತ್ ಟು ರೆಫ್ಯೂಜು 112. ಇದು ನಮ್ಮ ಮನೆಯದು ನೇಮ್ ಬೋರ್ಡು ನಾನು ಮಾಡಿಸ್ತಾ ಇರೋಂಥದ್ದು. ನನಗೆ ಖರ್ಚು ಭಾಳ ಕಡಿಮೆ ಆಗಿರೋದು. ನಾನು ಬೋರ್ಡು ಬರೀ 100 ರೂಪಾಯಿ ತೊಗೊಂಡೆ. 100 ರೂಪಾಯಿ ತೊಗೊಂಬಿಟ್ಟು ಇಲ್ಲಿ ನಮ್ಮ ಸ್ನೇಹಿತರು ಒಬ್ಬರಿದ್ದರು, ಅವ್ರ ಹತ್ರ ನಾನು ಇದು ಮಾಡಿಸ್ತಾ ಇರೋದು. ಅದಕ್ಕೆ ಎಷ್ಟು ತೊಗೊತಾರೆ ಅಂತ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಆಯಿತಾ. ನೋಡಿ, ಇಲ್ಲಿ ಕಟ್ಟಾಗ್ತಾ ಇರೋಂಥದ್ದು ಹೆಂಗಾಗ್ತಾ ಇದೆ ನೋಡಿ. ಇದು ಈ ಥರ ಬರುತ್ತೆ ರಾಮಾಶ್ರಯ. ನೀವು ಯಾವ್ದು ಬೇಕು ಹಾಕಿ ನಾನು ಈಗ ಇದನ್ನ ರೌಂಡ್ ಮಾಡ್ತಾರೆ. ಇಲ್ಲಿ ಬೇರೆ ಬಿಟ್ಟು ಹಾಕಿ ರೌಂಡ್ ಮಾಡ್ತಾರೆ. ನೋಡಿ, ಈ ಥರ ರೆಡಿ ಆಯಿತು. ಕಾರ್ನರ್ಸ್ ಎಲ್ಲ ಹಾಗೆ ಅದಕ್ಕೆ ಯಾವ ಥರ ಬೇಕೋ ಇದು ಸಿಲ್ಲರ್ನ ಪೂರ್ತಿ ನಾನು ಇದಕ್ಕೆ ಹಾಕ್ತಾ ಇರೋದು. ಇದು ಸಿಲ್ಲರು, ಇದನ್ನ ಹೋಗ್ತಾ ಇರೋದು. ಇದು 3ನೇ ಸ್ಟೇಜು. ಫಸ್ಟು ಏನದು ಸೀಲರ್ ಹಾಕಿದ ನಂತರ ಇವಾಗ ಡೈರೆಕ್ಟ್ ಪೇಂಟ್ ಆದಮೇಲೆ ಇನ್ನೂ ಬೋರ್ಡ್ ಬರುತ್ತೆ. ಓಕೆ, ನಾನೇ ಹೊಡಿತಾ ಇರೋದು. ನಾನು ನಮ್ಮ ಮಿಸ್ಸಸ್ ಇದು ಮಾಡಿದ್ದೀನಿ, ನಮ್ಮ ಮೇಡಮ್ ಅವ್ರಿದ್ದಾರೆ, ಅವ್ರನ್ನ ಸೇರಿ ಮಾಡ್ತಾ ಇರೋದು. ಇವಾಗ ಒಂದು ಮಟ್ಟಿಗೆ ರೆಡಿ ಆಗೈತೆ. ಅದಾದಮೇಲೆ ಇವಾಗ ತಿರ್ಗಾ ಇದಕ್ಕೆ ಗೋಲ್ಡ್ ಬರುತ್ತೆ. ಓಕೆ, ಅದು ಹಾಕಿದ್ಮೇಲೆ ತೋರಿಸ್ತೀನಿ ನಾನು. ये भी आप ही का दुकान? आप ही का दुकान है? मेरे को फोकस लाइट दिखाइए। फोकस लाइट कितना वर्क सा? कम का दिखा रहा बाबा। कम का बताओ, कंपनी का बताओ। दोनों में भी लाइट आता है ना? एक लॉन्ग लाइफ आएगा, एक यूजन थ्रो आएगा। ऐसा फोकस लाइट नहीं है बाबा। नेम बोर्ड को फोकस लाइट आता है ना? देखा ना, भी है ना ऑन स्पॉट। हाँ, बीड लाइट ये कैसा करना है ऐसा आप कर सकते हो। क्या भाव है ये? कौन सा? ये बड़ा पड़ेगा 750। कम का बताओ रे बाबा। 650 लगा देगा।
अच्छा वाला आइटम, ठीक है। ये देखो एक सैंपल लेके जाओ। इसमें इसमें दिखाइए, इसमें दिखाइए, इसमें दिखाइए। गोल्ड हो ना, 3 in 1 कलर है। 6 वाट मेरे लाइफ 3 in 1 है। चूज होने पर चेंजेबल कलर है। इस तरह पता ही नहीं है। ಅದು ಗೋಲ್ಡ್ ಅದು ನ್ಯಾಚುರಲ್ ವೈಟ್ ಅದು ವೈಟ್ ಅದು 3 ಕಲರ್ ಆಗದ ಅದು ಪಲ ಪಾಲಿಕ್ಯಾಪ್ ಕಂಪನಿದು 4 ಪೀಸ್ ಇದು 1 ಪೀಸ್ ಓಕೆ ಸರ್ ನಾಲ್ಕು ಟ್ಯೂಬ್ಲೈಟ್ ತೊಗೊಂಡೆ. ಆಮೇಲೆ ಈಗ ತೋರಿಸ್ತೀನಿ ನೋಡಿ, ಒಂದು 4 ಫ್ಯಾನ್ ತೊಗೊಂಡೆ. 4 ಫ್ಯಾನು ವಿತ್ ರಿಮೋಟ್, 2 ವಾಲ್ ಫ್ಯಾನ್ಸು, 2 ಸೀಲಿಂಗ್ ಫ್ಯಾನ್ಸ್. ಸೊ ಎಲ್ಲ ಫ್ಯಾನ್ ಐಟಮ್ಸ್ ಎಲ್ಲ ತಂದಿದ್ದೀನಿ. ಈಗೆಲ್ಲ ಫಿಟ್ ಮಾಡ್ಬೇಕು. ಮಾಡೋಣ. ಮಗ ಮೇಡಮ್ನವ್ರು ಇಬ್ಬರು ಸೇರ್ಕೊಂಡು ಫಿಟ್ ಮಾಡ್ತಾವ್ರೆ ನೋಡಿ. ಇವರೆಲ್ಲ ನಗ್ತಾ ಇರೋದು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನಾವೇ ಇಲ್ಲಿ ಫಿಟ್ ಮಾಡಿದಾಗ ಫ್ಯಾನಲ್ಲಿ ಏನೋ ಒಂದು ತೊಂದರೆ ಆಗೈತೆ, ಇದನ್ನ ಪಾಸ್ ಮಾಡ್ಬಿಟ್ಟು ಹುಡುಕ್ಬಿಟ್ಟು ನನ್ಗೆ ಹೇಳಿ, ಅವ್ರಿಗೆ ನಾನು ನನ್ನ ಕಡೆಯಿಂದ ಪ್ರೈಸ್ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಈಗ ನೋಡಿ, ಇದೆಲ್ಲ ಫ್ಯಾನ್ ನಾವೇ ಫಿಟ್ ಮಾಡಿದ್ದು ಆಯ್ತಾ. ಈಗ ನಮ್ಮ ಮೇಡಮ್ನವರು ಫ್ಯಾನ್ ರೆಕ್ಕೆನ ಫಿಟ್ ಮಾಡಿದ್ದಾರೆ. ಈ ಫ್ಯಾನ್ ರೆಕ್ಕೆ ಫಿಟ್ ಮಾಡಿದಾಗ ಏನ್ ತಪ್ಪು ಮಾಡಿದ್ದಾರೆ ಅಂತ ಕಂಡಿಡಿರಿ. ನಾನು ಯಾಕಪ್ಪ ಇದು ಹಿಂಗೈತಲ್ಲ ರೆಕ್ಕೆಗಳು ಅಂತ ನೋಡಿದೆ. ಈಗ ಒಂದು ಹಿಂಟ್ ಕೊಟ್ಟಿದ್ದೀನಿ, ಇದನ್ನ ಚೆಕ್ ಮಾಡಿ ಆಯ್ತಾ. ಆಯ್ತಾ, ಇದನ್ನ ಯಾರು ಕಂಡಿಡಿತಾರೋ ಅವ್ರಿಗೆ ಡಿಜಿಟಲ್ ಭಾರತ್ ಸೇವಾ ಇಂದ ಪ್ರೈಸ್ ಐತೆ ಆಯ್ತಾ. ಈಗ ಒಂಚೂರು ರೆಡಿ ಮಾಡಿದ್ದೀನಿ, ಇನ್ನೊಂದು ಚೂರು ರೆಡಿ ಮಾಡ್ತೀನಿ. ಆಮೇಲೆ ಕಂಡಿಡ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಏನ್ ತಪ್ಪು ಮಾಡಿದ್ರು ಅಂತ ಆಯ್ತಾ. ಅದಕ್ಕೆ ಹೇಳೋದು ಕೆಲಸ ಕಲ್ತಿರ್ಬೇಕು ಅಂತ. ನಾನು ಮಾಡಿಲ್ಲ ಸುಮ್ಮನೆ, ಮೇಡಮ್ನವ್ರು ಕೊಟ್ಟಿದ್ದಕ್ಕೆ ಆ ಥರ ಮಾಡಿದ್ದು. ಈಗ ರೆಡಿ ಆಗಿದೆ. ಏನು ರೆಡಿ ಆಗಿದೆ, ಫಸ್ಟ್ ಹೆಂಗಿತ್ತು ಅದು ಗೊತ್ತಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರೆಡಿ ಮಾಡಿದ್ದು ಅವ್ರ ಪಕ್ಕ ತೋರ್ಸು, ಅವರೇ ಮಾಡಿದ್ದು, ಅವರೇ ಹಾಕಿದ್ದು ಆಯ್ತಾ. ಸರಿ, ನಾವೇ ಮಾಡ್ಕೋತಾ ಇರೋದಿಲ್ಲ. ಕಮಾನ್ ಯಾರು ಮಾಡಿ ನೋಡಿ. ಇಲ್ಲಿ ಈಗ ಫ್ಯಾನ್ ರೆಡಿ ಆಯಿತು ಆಯ್ತಾ. ಇದು ಇನ್ನೊಂದು ಫಿಟ್ ಮಾಡ್ತಾವ್ರೆ, ಅದು ಹೆಂಗೆ ಮಾಡಿರ್ತಾರೆ ಗೊತ್ತಿಲ್ಲ. ಹಾಕಿ ಮೇಲ್ಗಡೆ ಎಲ್ಲ ಕೊಳೆ ಆಯಿತು. ಈ ಕಲರ್ ಸಾಲಲ್ಲ ನನಗೆ, ನಾನು ಬೇರೆ ಕಲರ್ ಹೊಡಿಸ್ತೀನಿ ಆಯಿತಾ. ಲೈಟು ಹಾಕಿ, ನಾನು ಒಳಗಡೆ ಬೇಕಾದ್ರೆ ಲೈಟ್. ಆಮೇಲೆ ನೋಡಿ ಲೈಟ್ ಇವಾಗ ಹಾಕಿದೆ ನಾನು ಆಯಿತಾ. ಇದೆಲ್ಲ ರೆಡಿ ಆಯಿತು. ಈಗ ಬೆಡ್ರೂಮಲ್ಲಿ ಫ್ಯಾನ್ ಹಾಕಿಲ್ಲ, ಇಲ್ಲೂ ಫ್ಯಾನ್ ಹಾಕ್ತೀನಿ ನಾನೀಗ, ಪ್ಲಸ್ ಇಲ್ಲೂ ಲೈಟ್ ಹಾಕ್ತೀನಿ. ಓಕೆ ನೋಡಿ ಆಯಿತಾ, ರೆಡಿ ಆಯಿತಾ. ಮೇಡಮ್ ಅವ್ರು ಆನ್ ಮಾಡೋದು. ಈಗ ಇನ್ನೊಂದು ಫ್ಯಾನ್ ರೆಡಿ ಆಯ್ತೈತೆ, ಅಲ್ಲಿ ಒಳಗಡೆ ಹಾಕ್ತೀನಿ. ಒಂದು ಟ್ಯೂಬ್ಲೈಟ್ ಫಿಟ್ ಆಯಿತು, ಒಂದು ಫ್ಯಾನ್ ಫಿಟ್ ಆಯಿತು, ಕಿಚನ್ದು ಟ್ಯೂಬ್ಲೈಟ್ಸ್ ಫಿಟ್ ಆಯಿತು. ಇವಾಗ ಸಮಯ ಬಂದು ಕರೆಕ್ಟಾಗಿ 3 ಗಂಟೆ 5 ನಿಮಿಷ. ಇವತ್ತು ಡೇಟ್ ಬಂದು ಅಣ್ಣ, ಇವತ್ತು ಡೇಟ್ ಏನಣ್ಣ? 9ನೇ ತಾರೀಕು. 9ನೇ ತಾರೀಕು. ನಮ್ಮ ಗ್ಯಾಸ್ ಸಾಹುಕಾರರು ಹೇಳ್ತಾರಂಥದ್ದು ನೋಡಿ. HP ಗ್ಯಾಸ್ ಇಲ್ಲಿಗೆ ಬರ್ತಾ ಇದೆ ಇವಾಗ ದೇವಗೆರೆಗೆ ಆಯಿತಾ. ನಿಮ್ಮ ಹೆಸರೇನೋ ಗೊತ್ತಾಗಲಿಲ್ಲ. ನಮ್ಮ ಹೆಸರು ಉಮೇಶ್ ಅಂತ ಅಣ್ಣ. ಉಮೇಶ್ ಅಣ್ಣ. ಸೊ ಇಲ್ಲಿಗೆಲ್ಲ ನೀವೇ ಹಾಕೋದಾ ಇನ್ಮೇಲೆ ಗ್ಯಾಸು? ವೆರಿ ಗುಡ್. ನಮ್ದು HP ಅಲ್ಲ, ನಂದು ಭಾರತ್ ಗ್ಯಾಸ್. ಓಕೆ. ಸೊ ಈಗ ಇಲ್ಲಿಗೆ ಬಂದಿರೋದು ಬಿಗೆ ಕರೆಂಟ್ ಕೊಡ್ತಾ ಇಲ್ಲ, ಯಾಕೆಂತ ಅಂದರೆ ನಮಗೆ ಪವರ್ ಸಾಲ್ತಾ ಇಲ್ಲ. ಹೇಗೆ ಮಾತ್ರ ಕೊಟ್ಟಿರೋಂಥದ್ದು, ಅದನ್ನು ನಾವು ಇಲ್ಲಿ ಅಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ನಾವು ಕರೆಂಟ್ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಸೊ ಈಗ ಸಹಜವಾಗಿ B ಬ್ಲಾಕಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಬಂದಿರೋಂಥದ್ದು. ನನಗೆ ಕರೆಕ್ಟ್ ಬೇಕು. ಇಲ್ಲಿ ಸೆಕ್ಯೂರಿಟಿ ಮತ್ತು ಇವ್ರ ಹತ್ರ ಕೇಳ್ತಾ ಇರೋದು, ಅಂದರೆ ಇವರು ಇನ್ಚಾರ್ಜ್ ಇದೆ, ಪ್ಲಸ್ ಇವ್ರ ಹತ್ರ ಕೇಳ್ತಾ ಇರೋದು. ಇವರು ಕೇಳಿಕೊಂಡು ಈಗ ಆನ್ ಮಾಡಿಸ್ತಾರಂತೆ. ಸಮಯ 5 ಗಂಟೆ. ಈ ಗಂಟೆ ಪೇಂಟ್ ಹೊಡಿತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆ. ಪೇಂಟ್ ಹೊಡಿತಾ ಇದ್ದೀನಿ, ಪೂರ್ತಿ ಫಿನಿಶ್ ಆದ್ಮೇಲೆ ತೋರಿಸ್ತೀನಿ. ಹೊಟ್ಟೆ ಹಸಿತಾ ಇತ್ತು, ನಾನು ಹೇಳಿದ್ನಲ್ಲ ಎಗ್ ರೋಲ್ ತಂದಿಕ್ಕಿದ್ದೀನಿ
ಅದನ್ನೇ ಈಗ ತಿಂತಾ ಇದ್ದೀನಿ. ಇನ್ನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ತಿಂತೀನಿ ಈಗ ಕರೆಕ್ಟಾಗಿ ಟೈಮ್. ಈಗ 5 ಗಂಟೆ. ಇವತ್ತು ಪೂರ್ತಿ ನಾನು ಏನಂತಾರೆ ಅದಕ್ಕೆ ಪೇಂಟ್ ಹೊಡೆದಿದ ನಂತರ ಪೂರ್ತಿ ನಿಮಗೆ ತೋರಿಸ್ತೀನಿ ಯಾವ ಥರ ಹೊಡೆದೆ ಅಂತ. ಓಕೆ, ಈಸಿಯಾಗಿ ನೀವು ಯೂಸ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆರಾಮಾಗಿ ಕೊಂಡ್ಕೊಳ್ಳಿ, ಯೂಸ್ ಮಾಡಿ. ಓಕೆ, ವರ್ತ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಭಾಳ ಜನ ನೋಡ್ತಾನೆ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ತೀವಿ, ನಿಮ್ಮ ಸಪೋರ್ಟ್ ಅಗತ್ಯ. ಸಮಯ 6 ಗಂಟೆ 17 ನಿಮಿಷ. ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿದೆ. ನಿಮ್ಗೆ ಕಾಣಿಸೋದಿಲ್ಲ, ಬಟ್ ಒಳ್ಳೆ ಸನ್ಸೆಟ್ ಆಗ್ತಾಯಿದೆ. ಇದೆಲ್ಲ ರೆಡಿ ಆಯಿತು ನೋಡಿ, ಎಲ್ಲ ರೆಡಿ ಆಯ್ತು. ಈಗ ಈ ಕಡೆನೂ ರೆಡಿ ಆಯಿತು. ಈಗ ಇದ್ರ ಮೇಲ್ಗಡೆ ನಾನು ಇನ್ನೊಂದು ಯಾವುದೋ ವಾರ್ನಿಷ್ ಅಂತ ಬರುತ್ತೆ, ಅದನ್ನು ಹಾಕ್ತೀನಿ. ಇಲ್ಲೂ ನೋಡಿ, ಇಲ್ಲೂ ರೆಡಿ ಆಯಿತು. ಲೈಟ್ ಹಾಕ್ತೀನಿ. ಶ್ರೀರಾಮಚಂದ್ರ ನೋಡಿ ಆಯಿತಾ. ಇಲ್ಲೆಲ್ಲ ಆಚೆ ಎಲ್ಲ ಹಾಕಿದ್ದೀನಿ ನಾನು, ಇದಕ್ಕೆಲ್ಲ ಹಾಕಿದ್ದೀನಿ, ಇದಕ್ಕೆಲ್ಲ ಹಾಕಿದ್ದೀನಿ, ಕೆಳಗಡೆನೂ ಹಾಕಿದ್ದೀನಿ, ಒಳಗಡೆನೂ ತೋರಿಸ್ತೀನಿ. ಇಲ್ಲೆಲ್ಲ ಹಾಕಿದ್ದೀನಿ. ಈಗ ಫಿನಿಶಿಂಗ್ ಮಾಡ್ತೀನಿ ಈಗ. ಓಕೆ, ಸಂಜೆ 6:17 ಇವಾಗ. ಜಸ್ಟ್ ಇವಾಗ ಬಂದೆ. ನನ್ನ ಬ್ಯಾಗು ಮತ್ತು ಮಾಮೂಲಿ ಹೊಟ್ಟೆ ಹಸಿತಾಯಿತು ಅಂದ್ಬಿಟ್ಟು ಒಂದೆರಡು ಎಗ್ ಪಫು, ಒಂದು ಇದು ವಾಟ್ರ್ ಬಾಟ್ಲು ಎಲ್ಲ ತೊಗೊಂಡಿದ್ದೀನಿ. ಆಮೇಲೆ ಮೆಟೀರಿಯಲ್ಸ್, ಇವತ್ತು ಪೇಂಟಿಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ. ಫಸ್ಟು ಕರೆಂಟ್ ಆನ್ ಮಾಡಿಸ್ಬಿಡೋಣ. ಓಕೆ ಓಕೆ, ಈಗ ಕರೆಂಟ್ ಹತ್ರ, ಯಾಕೆಂದರೆ ಬೀರಿಂಗಲ್ಲಿ ಈಗ ಕರೆಂಟ್ ಇಲ್ಲ. ಆ ಕರೆಂಟು ಇನ್ನು ಎಲ್ಲರಿಗೂ ಕೊಡಬೇಕು ಅಂತಂದರೆ ಅದೇನೋ ಕ್ಲಿಯರೆನ್ಸ್ ಆಗಬೇಕಂತೆ. ಸೊ ರಿಕ್ವೆಸ್ಟ್ ಮಾಡ್ಕೊಂಡು ನಾರ್ಮಲಾಗೆ ಕರೆಂಟ್ ನಾವೇ ಹಾಕ್ಸ್ಕೊತಾ ಇದ್ದೀವಿ. ಮಾಮೂಲಿ ಇದರ್ ಇಲ್ಲಿ ಈಗ ಓಪನ್ ಮಾಡಿಕೊಂಡು ಒಯ್ खोलना ಒಂದು ನಂಬರ್ ದೇಖ್ರೆ. ಓಕೆ, ಸೊ ಇವತ್ತು ಇನ್ನೊಂದು ಸೆಷನ್ನು. ಇದರಲ್ಲಿ ನಾನು ನನ್ನ ಬ್ಯಾಗ್ಗಳೆಲ್ಲ ಪೇಂಟ್ ಮಾಡ್ತೀನಿ. ಆ್ಯಂಡ್ ಬೆಡ್ರೂಮ್ದು ಪೇಂಟ್ ಮಾಡ್ತೀನಿ, ಬೆಡ್ರೂಮ್ ಬಾಗಿಲು. ಆ್ಯಂಡ್ ಇನ್ನೊಂದು ಯಾವುದೋ ಐತಲ್ಲಪ್ಪ, ಅದು ಯುಟಿಲಿಟಿ ರೂಮನ್ನು ಪೇಂಟ್ ಮಾಡ್ತೀನಿ. ಅದನ್ನು ನಾನು ತೋರಿಸ್ತೀನಿ. ಕರೆಂಟ್ ಏನಕ್ಕೆ ಅಂತಂದರೆ ಸ್ವಲ್ಪ ಫ್ಯಾನ್ ಇರಲಿ ಅಂತ, ಯಾಕಂದರೆ ಸೆಕೆ ಆಗುತ್ತಲ್ಲ, ಅದಕ್ಕೋಸ್ಕರ. ಈಗ ಡೈರೆಕ್ಟಾಗೆ ಇಲ್ಲಿ ನೋಡಿ, ಇಲ್ಲಲ್ಲ इस तरफ यहाँ पे है 1112. कहाँ है देखो, 1112. हाँ, यहाँ पे ऑन है, ऑन किया है. 1112. हाँ वही है, ये ऑन किया है. कौन ऑन किया? अभी कर दिया क्या? अभी ऑन किया पहले से. ಈಗ करंट ऑन ಮಾಡಿಸಿದ್ದೀನಿ, ನೋಡೋಣ. मैं कॉल करता हूँ. देखो आपको आ रहा है मेरा कॉल. ठीक है, ಥ್ಯಾಂಕ್ ಯು. ಬನ್ನಿ ಈಗ ಹೋಗೋಣ, ಮೆಟೀರಿಯಲ್ಸ್ ಎತ್ಕೊಂಡು ಮೇಲ್ಗಡೆ ಹೋಗೋಣ. ಯಾರೋ ಕಸ ಕ್ಲೀನ್ ಮಾಡೋರು ಬರ್ತಾಯಿದ್ದಾರೆ. ಏನಮ್ಮ ಕ್ಲೀನ್ ಮಾಡೋಕ್ಕೆ ಹೋಗ್ತಾಯಿದ್ದೀರಾ? ವೆರಿ ಗುಡ್, ಮಾಡಿ. ವೆರಿ ಗುಡ್. ಎಷ್ಟನೇ ಫ್ಲೋರು? ಹಾಂ, ಏನು ಕೆಲಸ ಮಾಡ್ತೀರಾ ನೀವು? ಗುಡಿಸೋದು. ಯಾರು ಈ ಕಾಂಟ್ರಾಕ್ಟ್ರ್ ಕಡೆಯಿಂದನಾ? ವೆರಿ ಗುಡ್. ಏನಮ್ಮ ಹೆಸರು ನಿಮ್ಮದು? ತಾಯಮ್ಮ. ವೆರಿ ಗುಡ್, ಚೆನ್ನಾಗಿರಿ. ಓಕೆ. ನನ್ನ ಮಗನೇ ಹಾಕಿದ್ದು ಲೈಟು. ಇಲ್ಲಿ ಎಲ್ಲ ಟಾಯ್ಲೆಟ್ ರೂಮಲ್ಲಿ ಲೈಟ್ ಸಹ ಎಲ್ಲ ಲೈಟ್ ಕಾಣಿಸ್ತಾ ಇತ್ತು. ಲೈಟ್ ಆಯ್ತಾ? ವೆರಿ ಗುಡ್. ಟಾಯ್ಲೆಟ್ ರೂಮಲ್ಲಿ ಲೈಟ್. ಈಗ ಟಾಯ್ಲೆಟ್ ರೂಮಲ್ಲಿ ಲೈಟ್ ಆಯಿತು. ಇಲ್ಲಿ ಲೈಟ್ ಹಾಕೋ. ಬೆಡ್ರೂಮಲ್ಲಿ ಲೈಟ್ ಹಾಕೋ. ಹಾಂ ನೋಡಪ್ಪ, ಬೆಡ್ರೂಮ್ ಲೈಟ್, ಬೆಡ್ರೂಮ್ ಫ್ಯಾನ್, ಬೆಡ್ರೂಮ್ ಲೈಟ್, ಫ್ಯಾನ್ ಆಯಿತಾ? ನಾನು ಮಾಡ್ದ. ವೆರಿ ಗುಡ್.
ಇಷ್ಟೊಂದು ರೈಸ್ ಆಗ್ತಾ ಇನ್ನೊಂದು ಥರ ಇದೆ. ಇಲ್ಲೇ ಆಫ್ ಮಾಡಬೇಕು ಸ್ವಲ್ಪ ಊಟ. ಈಗ ಇಲ್ಲ ಟಾಯ್ಲೆಟ್ ರೂಮಲ್ಲಿ ಲೈಟ್ ಹಾಕಿದ್ದ ಆಫ್ ಮಾಡಿ ಕ್ಲೋಸ್. ಇಲ್ಲೆಲ್ಲ ಲೈಟ್ ಆಯಿತು. ಸ್ಟೋವ್ ಎಲ್ಲ ತಂದು ಆಮೇಲೆ ಇಲ್ಲಿದೆಲ್ಲ ಇದೆಲ್ಲ ಕೇಳಿ ನಾನೇ ಹೋಗ್ಬೇಕು. ಈ ಸ್ಟ್ಯಾಂಡ್ ಇದಕ್ಕೆ ಅದನ್ನ ತಂದೆ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.